ಅದರ ನಂತರ ಮಟ್ಟಿ ಬಂತು, ಮಟ್ಟಿ ಹೊಡಿದಂತ ಬಂತು. ಮಟ್ಟಿ ಹೊಡ್ಯಾಕತ್ತಿದ್ರು, ಬಾವಿಗಳಿಗೆಲ್ಲ ಮಟ್ಟಿ ಬಾರಿ ಕಟ್ಸಿದ್ರು. 1 ಮಟ್ಟಿ 2 ಮಟ್ಟಿ 4 ಮಟ್ಟಿ 6 ಮಟ್ಟಿ 8 ಮಟ್ಟಿ ಬಾವಿಗಳಿದ್ದು. ಬಾವಿಗಳು ಕಟ್ಸಕತ್ತಿ ನಮ್ಮ ಮಂದಿ. ಅಷ್ಟೊತ್ತಿಗೆ ಗೊತ್ತಾಗಿತ್ತು. ಅವರು ಮೊದಲ ಹೊಳಿ ಮ್ಯಾಗ ಹಳ್ಳದ ಮ್ಯಾಗ ಕೃಷಿ ಮಾಡೋರ್ ಮೆಲ್ಕ ಬಾವಿಗಳು ತೋಡಾಕತ್ತಿದ್ರು. ಬಾವಿಗಳು ತೋಡಾಕ ನೀರ್ ಎಲ್ಲಿದವಪ್ಪ ಅಂತ ಹೆಂಗ್ ಗುರುತಿಸಿದ್ರು ನಮ್ಮವ್ರು. 1 2 3 ತಂತ್ರ ಇದ್ದು. ಇವತ್ತು ಸಹಿತ ಅವ್ ನಿಮ್ಗೆ ಗೊತ್ತಾಗ್ತಾವ. ಏನು ಅಂತಂದ್ರೆ, ಎಲ್ಲಿ ನೀರ್ ಹಣ್ಣಿನ ಗಿಡ ಇರ್ತೈತಿ, ಅದ್ರ ಪೂರ್ವಕ್ಕೆ ಒಂದು ವೇಳೆ ಹುತ್ತಿತ್ತಂದ್ರ, 4-5 ಮಾರ್ನಾಗ ಎಲ್ಲಾರು ಹುತ್ತಿತ್ತಂದ್ರ, ಹುತ್ತದ ದಕ್ಷಿಣ ಮಗಲ್ಕ ನಿಮಗೊಂದು 5-6 ಮಾರ್ ಹೋಗೋದ್ರಾಗ ನೀರು ಸಿಗ್ತೈತಂತ ಅವ್ರ ಪಕ್ಕ ಅವ್ರದ್ದು ಗ್ಯಾರಂಟಿ ಇತ್ತು. ವೃಕ್ಷಾಯುರ್ವೇದದೊಳಗೆ ಶೂರ್ ಪಾಲ್ರು ಇದ್ರ ಉಲ್ಲೇಖ ಮಾಡ್ತಾರ. ಅಂತ ಒಂದು 10-20 ಉದಾಹರಣೆ ಕೊಟ್ಟಾರ. ಇದರಂಗ ಹತ್ತಿ ಗಿಡ ಇತ್ತು ಅಂತಂದ್ರ ಅದರಿಂದ ಪೂರ್ವಕ್ಕೆ ಇಷ್ಟು ದೂರ, ದಕ್ಷಿಣಕ್ಕೆ ಇಷ್ಟು ದೂರನೊಳಗ ನೀರ್ ಇರಾಕಬೇಕು ಅಂತ. ಮತ್ತೊಂದು ಉದಾಹರಣೆ ಕೊಟ್ರು. ಲೆಕ್ಕಿತ್ತು ಅಂತಂದ್ರ, ಲೆಕ್ಕಿ ಸುತ್ತ ಒಂದ್ ವೇಳೆ ಹುತ್ತು ಬೆಳೆದಿತ್ತು ಅಂತಂದ್ರ ಅದರಿಂದ 2 ಮಾರ್ ದೂರನ್ಯಾಗ ದಕ್ಷಿಣಕ್ಕೆ ಬಾವಿ ತೆಗದ್ರಿ ಅಂತಂದ್ರೆ ನಿಮ್ಗೆ ನೀರು ಸಿಗ್ತೈತಿ ಅಂತ. ಇಂಥ ಒಂದು 10-12 ಬೇರೆ ಬೇರೆ ತಂತ್ರಗಳನ್ನ ಈ ನಿರೀಕ್ಷಣೆ ಮಾಡಿದ್ದಿದ್ದು ಅವರು.